ನಮಸ್ಕಾರ ಎಲ್ಲರಿಗೂ. ತುಂಬಾ ಜನ ನನಗೆ ಕೇಳ್ತಾ ಇದ್ರು, ನೀವು ಹೇರ್ ಕೇರ್ ರೂಟೀನ್ ಮಾಡೋದು, ಹೇರ್ ಆಯಿಲ್ ಅಥವಾ ಹೇರ್ ಶಾಂಪೂ ಯಾವ್ದು ಯೂಸ್ ಮಾಡ್ತೀರಿ ಅಂತ ನಮಗೆಲ್ಲ ಹೇಳಿ ಅಂತ ನನಗೆ ಮುಂದೆ ಸಿಕ್ಕಿದವರು ಕೂಡ ಹೇಳ್ತಾರೆ. ಎಲ್ಲರೂ ಇನ್ಸ್ಟಾಗ್ರಾಮ್ ಥ್ರೂ ಕೂಡ ತುಂಬಾ ಜನ ಕೇಳಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಹೇರ್ ಆಯಿಲ್ನ ನಾನು ಹೇಗೆ ಮಾಡ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಮೊದಲಿಗೆ ನಾನೊಂದು ಪಾತ್ರೆಗೆ ತೆಂಗಿನಕಾಯಿ ಎಣ್ಣೆ 1 ಲೀಟರ್ ಆಗುವಷ್ಟು ತೆಂಗಿನಕಾಯಿ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಒಂದು ಅಲೋವೆರಾ, ಕರಿ ಲೀವ್ಸ್, ಹೈಬಿಸ್ಕಸ್ ಲೀವ್ಸ್ ಮತ್ತೆ ಫ್ಲವರ್ಸ್, ನೀಮ್ ಲೀವ್ಸ್ ಇದ್ರೆ ಹಾಕ್ಬೋದು, ಮಸ್ಟರ್ಡ್ ಸೀಡ್ಸ್, ಫೆನಿಗ್ರಿಕ್ ಸೀಡ್ಸ್, ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಹಾಕ್ಬೋದು. ಸೊ ನೀವೆಲ್ಲ ಹೀಗೆ ಫಸ್ಟಿಗೆ ನೋಡಿ ಲೈಟ್ ಕಲರ್ ಅಲ್ಲಿ ಬರುತ್ತೆ, ಮತ್ತೆ ಸ್ವಲ್ಪ ಬ್ಲ್ಯಾಕಿಶ್ ಆಗಿ ಬರ್ತದೆ. ಅಷ್ಟರ ತನಕ ನಾವು ಕುದಿಸಬೇಕು ಚೆನ್ನಾಗಿ. ಈ ಎಣ್ಣೆ ಉಂಟಲ್ಲ, ತುಂಬಾ ಅಂದ್ರೆ ತುಂಬಾ ಹೇರ್ ಗ್ರೋತ್ ಹಾಗೂ ನಮಗೆ ಹೇರ್ ತುಂಬಾ ದಪ್ಪ ಆಗ್ಲಿಕ್ಕೆ ಥಿಕ್ನೆಸ್ ಎಲ್ಲ ಸಿಗುತ್ತೆ. ನಾನಿಲ್ಲಿ ಗಾಳಿಸಿ ಆಗಿದೆ ನೋಡಿ ಎಷ್ಟು ಡಾರ್ಕ್ ಕಲರ್ ಅಲ್ಲಿ ಸಿಗ್ತದೆ ಅಂತ. ಇದಕ್ಕೆ ನಾನು ಒಂದು ಬಾಟಲ್ ಆಗುವಷ್ಟು ಫುಲ್ ನಾನು ಕ್ಯಾಸ್ಟರ್ ಆಯಿಲ್ ನ ಹಾಕ್ತಾ ಇದ್ದೀನಿ, ಆಲ್ಮೋಸ್ಟ್ 100 ಗ್ರಾಮ್ಸ್. ವಿಟಮಿನ್ ಇ ಟ್ಯಾಬ್ಲೆಟ್ ಕೂಡ ನಾನು ಹಾಕಿದ್ದೇನೆ. ನನಗೆ ತೋರಿಸ್ಲಿಕ್ಕೆ ಈ ಹೇರ್ ಆಯಿಲ್ ಅನ್ನು ಮಾಡ್ಲಿಕ್ಕೆ ನನಗೆ ನನ್ನ ಅಮ್ಮ ಕಲಿಸಿದ್ದು. ಯಾಕಂದ್ರೆ ನನ್ನ ಮಮ್ಮಿ ಕೂಡ ಮನೇಲಿ ಹೀಗೆ ಮಾಡಿ ನನಗೆ ಆಗಿರ್ಬೋದು, ನನ್ನ ಅಕ್ಕನಿಗೆ ಹೀಗೆ ಹಾಕ್ತಾ ಇದ್ರು. ಮೊದಲಿಗೆ ನಾವು ತುಂಬಾ ಚೆನ್ನಾಗಿ ಚಿಕ್ಕೆಲ್ಲ ಇದ್ರೆ ಅಂದ್ರೆ ಗಂಟೆಲ್ಲ ಇದ್ರೆ ಕೂದಲಲ್ಲಿ ಅದನ್ನು ತುಂಬಾ ಚೆನ್ನಾಗಿ ತೆಗೆದು ಕೋಮ್ ಮಾಡಿ 2 ಜಡೆಯಾಗಿ ಹೀಗೆ ಪಾರ್ಟಿಷನ್ ಮಾಡಿ ಅದಕ್ಕೆ ಹೇರ್ ಆಯಿಲ್ ಹಾಕಿ ನಾವು ಹೇರ್ ಆಯಿಲ್ ಅನ್ನು ತುಂಬಾ ಚೆನ್ನಾಗಿ ಮಸಾಜ್ ಮಾಡಬೇಕು. ಉಲ್ಟಾ ಅಂದ್ರೆ ರಿವರ್ಸೇಬಲ್ ಕೂಡ ಮಾಡಿ ಮಸಾಜ್ ಮಾಡ್ತಾ ಇರಬೇಕು. ಮಸಾಜ್ ಮಾಡಿದ ನಂತರ ನಾನು 2 ಜಡೆ ಹಾಕಿ ಇಡೀ ದಿನ ನಾನು ಹಾಗೆ ಬಿಡ್ತೇನೆ. ಕೆಲವರು ಟೈಮ್ ಇಲ್ಲದವರು 2 hours ಮಾತ್ರ ಬಿಡ್ತಾರೆ, ಅದು ಸಹ ಆಗ್ಬಹುದು. ನಮ್ಮ ಕೂದಲು ಮುಂಚೆಯಿಂದ ಕೂಡ ಸ್ಟ್ರೈಟ್, ನಾವು ಸ್ಟ್ರೈಟ್ನಿಂಗ್ ಮಾಡಿದ್ದಲ್ಲ. ನನ್ನದಾಗಿರ್ಬೋದು, ನನ್ನ ಅಕ್ಕಂದು, ಅಮ್ಮಂದು ಎಲ್ಲರದು ಸ್ಟ್ರೈಟ್. ಇದೊಂದು ಹೆರಿಡಿಟರಿ. ಸೊ ಇದೊಂದು ಗಾಡ್ಸ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಸ್ಟ್ರೈಟ್ ಇದೆ. ಹಾಗೆ ನಾನು ಜಾಸ್ತಿ ಕೋಮ್ ಮಾಡೋದೇ ಇಲ್ಲ. ಮನೇಲಿ ಇರಬೇಕಾದ್ರೆ, ಹೊರಗಡೆ ಹೋಗಬೇಕಾದ್ರೆ ಮಾತ್ರ ನಾನು ಕೋಮ್ ಮಾಡ್ತಾ ಇರ್ತೀನಿ. ಸೊ ವಾರದಲ್ಲಿ ಒಂದ್ಸತಿ ನೀವು ಹೀಗೆ ಹೇರ್ ಆಯಿಲ್ ಹಾಕಿ ಆಮೇಲೆ ಸ್ನಾನ ಮಾಡಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಅದಾದ್ಮೇಲೆ ಶಾಂಪು ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡೋದು, ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು. ನಾನು ಬ್ಯಾಂಗ್ಳೂರಲ್ಲಿ ಇರ್ಬೇಕಾದ್ರೆ ಡವ್ ಆಗುತ್ತೆ, ನನ್ನ ಮನೇಲಿ ಇರ್ಬೇಕಾದ್ರೆ ಸನ್ಸಿಲ್ಕ್, ನನ್ನ ಹಸ್ಬೆಂಡ್ ಮನೇಲಿ ಇರ್ಬೇಕಾದ್ರೆ ಕ್ಲಿನಿಕ್ ಪ್ಲಸ್. ಸೊ ತುಂಬಾ ಚೇಂಜ್ ಆಗ್ತಾ ಇರುತ್ತೆ. ನಿಮಗೆ ಸೂಟ್ ಆಗುವಂಥದ್ದು ನೀವು ಶಾಂಪು ಹಾಕಿದ್ರೆ ಒಳ್ಳೇದು. ಸೊ ಇಲ್ಲಿ ನಾನು ನನ್ನ ಅಜ್ಜಿಗೆ ಕೂಡ ನಾನು ಹಾಕಿದೆ. ಅವರಿಗೆ ಗೊತ್ತಿರಲಿಲ್ಲ ಇದು ಆಯಿಲ್ ನಾನೇ ಮಾಡಿದ್ದು ಅಂತ. ಅದಾದ್ಮೇಲೆ ಸ್ವಲ್ಪ ಸೆಲ್ಫಿ ಟೈಮ್ ಅಷ್ಟೇ. ಇದಾಗಿತ್ತು ಇವತ್ತಿನ ನನ್ನ ಹೇರ್ ಕೇರ್ ರೂಟೀನ್. ನೆಕ್ಸ್ಟ್ ಹೊಸ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.